ಆಲ್ ಈ ಗ್ಯಾರಂಟಿ ಸಲುವಾಗಿ ಒಂದು ಮಾತನ್ನು ನಾವು ಗಮನಿಸಬೇಕಾಗ್ತದೆ. ಜನಸಾಮಾನ್ಯರು ಅದರಲ್ಲೂ ಅಂದ ದುಡಿದು ಅಂದ ತಿನ್ನುವಂಥ ಜನರು ಇದನ್ನು ಒಪ್ಕೊಳ್ತಾ ಇದ್ದಾರೆ ಅನ್ನೋದು ಮಾತ್ರ ಅಷ್ಟೇ ಸತ್ಯದ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಿಂದ ಮಾರಾಟಕ್ಕೆ ಬರುವಂಥ ಹೆಣ್ಮಕ್ಳು ಇರ್ಬೋದು, ಅದೇ ಕಾಲಕ್ಕೆ ಒಂದಿಷ್ಟು ಅತಿ ಬಡತನದಿಂದ ಮನೆತನಗಳು ಇರ್ಬೋದು, ಅವರು ಸಹಿತ ಇವತ್ತಿಲ್ಲಪ್ಪ ಇದೊಂದು ನಮಗೆ ಹೆಲ್ಪ್ ಆಗಿರ್ತದೆ. ನಮ್ಮ ಬದುಕಿಗೆ ತಿಂಗಳ ಒಂದು 2,000 ರೂಪಾಯಿ ಬಸ್ಸಿನ ಫ್ರೀ, ಜೊತೆಗೆ ಅಕ್ಕಿ ಇವೆಲ್ಲನೂ, ಮತ್ತು ನಿರುದ್ಯೋಗಿ ವಿದ್ಯಾರ್ಥಿಗಳು ಒಂದು ಸ್ವಲ್ಪ ಭತ್ತ ಅಡ್ಡಿಲ್ಲ, ಒಂದು ಸ್ವಲ್ಪ ನಮಗೆ ಅನುಕೂಲ ಆಗ್ಯಾವ ಅಂತೇಳಿ ಒಪ್ಕೋತಾ ಇದ್ದಾರೆ. ಹೀಗಾಗಿ ಗ್ಯಾರಂಟಿ ಇನ್ನೂ ಪೂರ್ಣ ಜನರ ಮನಸ್ಸಿನಿಂದ ಮಾಸಿ ಹೋಗ್ತಾ ಇಲ್ಲ. ಮತ್ತಿನ್ನು ಒಂದು ಫಿಕ್ಸ್ ಆಗಿಬಿಡ್ತೆ ಎಲ್ಲರ ತಲೆಯಲ್ಲ, ಯಾರೋ ಇರಲಿ ಅವರು ನಮಗೇನು ಗ್ಯಾರಂಟಿ ಕೊಟ್ಟರೆ ಓಟ ಅನ್ನುವಂಥದ್ದು ಕಾಂಗ್ರೆಸ್ಸಿಗರಲ್ಲಿ ಕರ್ನಾಟಕದಲ್ಲಿ ಹಾಕಿಬಿಟ್ಟಿದ್ದಾರೆ. ಇದು ಅಂದರೆ ಇನ್ನು ಮಿನಿಮಮ್ ಇವು 5 ಗ್ಯಾರಂಟಿಗಳು. ನಾಳೆ ಯಡಿಯೂರಪ್ಪನವರ ಸರ್ಕಾರ ಬರ್ತಿತ್ತು, ವಿಜಯೇಂದ್ರವ್ರ ಸರ್ಕಾರ ಬರ್ತಿತ್ತು, ಎಚ್ ಡಿ ಕುಮಾರಸ್ವಾಮಿ ಸರ್ಕಾರ ಬರ್ತದೋ, ಬೇಡ ಇವರು ಸಿದ್ದರಾಮಯ್ಯ ನಂತರದ ಬರುತ್ತಿರೋದು ಡಿ ಕೆ ಶಿವಕುಮಾರ್, ಅದು ಸತೀಶ್ ಜಾರಕಿಹೊಳಿ, ಯಾರ್ದೋ ಸರ್ಕಾರ ಬಂದರು ಮಿನಿಮಮ್ ಈ ಗ್ಯಾರಂಟಿಯನ್ನು ಕೊಡಲೇಬೇಕು ಅಂತ ಮನಸ್ಥಿತಿಗೆ ಇವತ್ತು ಜನ ಬಂದು ನಿಂತಿದ್ದಾರೆ. ಕಾರಣ ಇಷ್ಟ ನಿಮಗೂ ಹೇಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಉದ್ಯೋಗಗಳು ಇಲ್ಲ ಅಂದಾಗ ಬದುಕೋದಕ್ಕಾಗಿ ಏನಾದರೂ ಒಂದು ಮಾಡಬೇಕಾಗ್ತದೆ. ಬದುಕಿದ್ಕೊಂಡ್ರೆ ಉದ್ಯೋಗ ಇಲ್ಲ ಅಂದ ತಕ್ಷಣ ದುಡ್ಡಿನ ಅಭಾವ ಸಹಜವಾಗಿ ಬರ್ತದೆ. ಈ ನೆಲೆಗಟ್ಟಿನಲ್ಲೇ ಇವತ್ತು ಗ್ಯಾರಂಟಿಗಳು ಫಿಕ್ಸ್ ಆದಂಗೆ ಅದೇ ಕಾಲಕ್ಕೆ ಕೇವಲ ನಾವು ವಿರೋಧ ಮಾಡ್ತೀವಿ ಅಂತೇಳಿ ಅತಿರೇಕದ ವಿರೋಧ ಮಾಡೋದು ಸಹಿತ ಒಳ್ಳೆಯದಲ್ಲ ಅನ್ನೋ ಸಹಿತ ಇದನ್ನು ನಾವು ಇವತ್ತು BJPಗೂ ಹೇಳಬೇಕಾಗಿದೆ. ಅದೇ ಕಾಲಕ್ಕೆ ಗ್ಯಾರಂಟಿ ಕೊಟ್ಟಂಥ ಕಾಂಗ್ರೆಸ್ಸಿಗೆ ಬರೀ ಇಷ್ಟಕ್ಕೆ ಅಲ್ಲಪ್ಪ, ನೀವು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಏನು ಮಾಡ್ತಾಯಿದ್ದೀರಿ ಅಂತ ಕೇಳಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಂಟೆ ವಂದನೆಗಳು.